ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ವೀಕ್ಷಿಸುತ್ತಿರುವ ನನ್ನೆಲ್ಲ ರಾಯರ ಭಕ್ತರಿಗೆ ಪ್ರೀತಿಯ ಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ತಿರುಪತಿ ದೇವಸ್ಥಾನದ ಬಗ್ಗೆ ಹೇಳಿದೆ. ಅದಾದ್ಮೇಲೆ ಆಳ್ವ ನರಸಿಂಹನಿಗೆ ಬಂದಿದ್ದಂತಹ ಬ್ರಹ್ಮಹತ್ಯಾ ದೋಷವನ್ನ ಲಕ್ಷ್ಮೀನಾರಾಯಣ ಮುನಿಗಳು ಕಳೆದಿದ್ರ ಬಗ್ಗೆ ಹೇಳಿದೆ. ಅದಾದ್ಮೇಲೆ ರಾಜಗುರುವಾಗಿ ಬನ್ನಿ ಅಂತ ಲಕ್ಷ್ಮೀನಾರಾಯಣ ಮುನಿಗಳನ್ನ ಕೇಳಿದಾಗ ಅವರ ಬದಲಿಗೆ ವ್ಯಾಸರಾಯರನ್ನ ಅಲ್ಲಿಗೆ ಕಳಿಸ್ಕೊಡ್ತಾರೆ. ವ್ಯಾಸರಾಯರು ಚಂದ್ರಗಿರಿಗೆ ಬರ್ತಾ ಇದ್ದಾರೆ. ಇನ್ನೇನು ಚಂದ್ರಗಿರಿಯ ಪ್ರವೇಶವಾಗಬೇಕು. ಆಗ ಅಲ್ಲೊಂದು ಮಗು ಸತ್ತು ಹೋಗ್ಬಿಟ್ಟಿರುತ್ತದೆ. ಆ ತಾಯಿ ತಂದೆ ಇಬ್ರು ಒಂದೇ ಮಗು ತುಂಬಾ ಗೋಳಾಡ್ತಾ ಇದ್ದಾರೆ. ಅದೇನು ಅನ್ಸುತ್ತೋ ವ್ಯಾಸರಾಯರಿಗೆ ಗೊತ್ತಿಲ್ಲ. ಆ ಮಗುವನ್ನ ಬರ್ತಿತ್ತು. ಆ ನಂತರ ಅವರು ಚಂದ್ರಗಿರಿಗೆ ಪ್ರವೇಶ ಮಾಡ್ತಾರೆ. ಈ ಸುದ್ದಿ ಚಂದ್ರಗಿರಿಯಿಂದ ಶುರು ಮಾಡಿ ವಿಜಯನಗರದವರೆಗೂ ಹರಡುತ್ತೆ. ಆ ಕಾಲದಲ್ಲಿ ನಿಮಗೆ ಗೊತ್ತಿರಬಹುದು, ವಿಜಯನಗರದಲ್ಲಿ ಸುತ್ತಲ ಎಲ್ಲ ಸಂಸ್ಥಾನಗಳು ಒಟ್ಟು ಸೇರಿ ವಿಜಯನಗರ ಆಗಿರುತ್ತೆ. ಜೊತೆಗೆ ಚಂದ್ರಗಿರಿನೂ ಕೂಡ ಸೇರ್ಕೊಂಡಿದೆ. ಹಾಗಾಗಿ ವಿಜಯನಗರಕ್ಕೆ ಈ ಸಂದೇಶ ಹೋಗುತ್ತೆ. ವಿಜಯನಗರವನ್ನ ಆಳ್ತಾ ಇದ್ದ ಸಂಗಮ ವಂಶದ ದೊರೆಗೆ ಈ ವಿಷಯ ಗೊತ್ತಾಗುತ್ತೆ. ಅವನು ಇಂತಹ ಮಹನೀಯರು ನನ್ನ ಹತ್ರ ಇರಬೇಕು ಅಂತ ಹೇಳ್ಬಿಟ್ಟು ಚಂದ್ರಗಿರಿಯ ಸಾಳ್ವ ನರಸಿಂಹನಿಗೆ ಹೇಳಿ ಕಳಿಸ್ತಾರೆ. ಅಂತಹ ಮಹನೀಯರನ್ನ ವಿಜಯನಗರ ಕಳಿಸ್ಕೊಡು. ಬರೀ ಚಂದ್ರಗಿರಿಯಲ್ಲಿ ಒಂದು ಸಣ್ಣ ಸಂಸ್ಥಾನದಲ್ಲಿ ಇದ್ರೆ ಸಾಲದು, ವಿಜಯನಗರದಂತಹ ದೊಡ್ಡ ಸಂಸ್ಥಾನಕ್ಕೆ ಅವರ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ವ್ಯಾಸರಾಯರನ್ನ ಅಲ್ಲಿಗೆ ಕರೆಸ್ಕೊಳ್ತಾರೆ. ವ್ಯಾಸರಾಯರು ಅಲ್ಲಿಗೆ ಬರಲೇಬೇಕಾಗ್ತದೆ. ಅಂದ ಮೇಲೆ ಅಲ್ಲಿ ವಿಜಯನಗರದಲ್ಲಿ 5 ತಲೆಮಾರಿನ ರಾಜರುಗಳಿಗೆ ಅವರು ರಾಜಗುರುಗಳಾಗಿ ಇರ್ತಾರೆ. ಸಂಗಮ ವಂಶದ ದೊರೆ ತೀರಿಕೊಂಡ ನಂತರ ಅವನಿಗೆ ಮಕ್ಕಳಿರೋದಿಲ್ಲ. ನೆಕ್ಸ್ಟ್ ಯಾರಿಗೆ ಪಟ್ಟ ಕಟ್ಟಬೇಕು ಅಂತ ಒಂದು ಯೋಚನೆ. ಮೊದಲೇ ಹೇಳಿದಾಗೆ ವಿಜಯನಗರ ಹೇಗಿದೆ ಅಂದ್ರೆ ಎಲ್ಲ ಪಾಳೆಗಾರರು ಅಥವಾ ಸಣ್ಣ ಪುಟ್ಟ ಸಂಸ್ಥಾನಗಳೆಲ್ಲ ಒಟ್ಟು ಸೇರಿ ವಿಜಯನಗರ ಸಂಸ್ಥಾನ ಆಗಿದೆ. ಹಾಗಾಗಿ ಎಲ್ಲ ಕೂಟು ಇವಾಗ ಯಾರಿಗೆ ಪಟ್ಟ ಕಟ್ಟೋದು ಅಂತ ಯೋಚನೆ ಮಾಡುವಾಗ ಆಗ ವ್ಯಾಸರಾಯರು ಸಾಳ್ವ ನರಸಿಂಹನನ್ನ ಸೂಚಿಸ್ತಾರೆ. ಅಲ್ಲಿದ್ದ ಎಲ್ಲರಿಗೂ ಇದು ಸರಿ ಅನ್ಸುತ್ತೆ. ಹಾಗಾಗಿ ಸಾಳ್ವ ನರಸಿಂಹನನ್ನು ಕರೆತಂದು ಪಟ್ಟ ಕಟ್ತಾರೆ. ಅವನು ವಿಜಯನಗರದ ಅಧಿಪತಿ ಆಗ್ತಾನೆ. ಮುಂದೆ ಕೃಷ್ಣದೇವರಾಯರು ಪಟ್ಟಕ್ಕೆ ಬರ್ತಾರೆ. ಕೃಷ್ಣದೇವರಾಯ ವ್ಯಾಸರಾಜರ ಪರಮ ಶಿಷ್ಯನಾಗಿರ್ತಾನೆ. ವ್ಯಾಸರಾಜರಿಗೆ ಅಷ್ಟು ಹೊತ್ತಿಗೆ ವಯಸ್ಸಾಗಿರುತ್ತೆ. ಅವ್ರ ಕಣ್ಣುಗಳು ಕಾಣ್ತಾ ಇರೋದಿಲ್ಲ. ಕೃಷ್ಣದೇವರಾಯರು ಅವರು ಓದ್ಲಿಕ್ಕೋಸ್ಕರ ಆ ಕಾಲದಲ್ಲಿ ಪರ್ಷಿಯಾ ದೇಶದಿಂದ ಗ್ಲಾಸ್ ತರಿಸ್ಕೊಟ್ಟಿದ್ರಂತೆ. ಇವರು ಪ್ರಯಾಣ ಮಾಡುವಾಗ, ಲಕ್ಕಿಯಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡುವಾಗ ಆ ಕಡೆ ಈ ಕಡೆ ಶಿಷ್ಯರು ಅವರ ಹುಬ್ಬು, ಬೆಳೆದಿದ್ದ ಹುಬ್ಬು ದೊಡ್ಡದಾಗಿರುತ್ತೆ. ಆ ಹುಬ್ಬನ್ನ ಹಿಡ್ಕೊಂಡ್ರೆ ಇವರು ಆ ಗಾಜನ್ನ ಹಿಡ್ಕೊಂಡು ಅಧ್ಯಯನ ಮಾಡ್ತಾ ಇದ್ರು. ಅಷ್ಟು ಆ ಕಡೆ ಈ ಕಡೆ ನೋಡಿದಷ್ಟು ಯಾವಾಗಲೂ ಅಧ್ಯಯನ ಮಾಡ್ತಿದ್ರು. ವ್ಯಾಸರಾಯರು ಬರೆದ ಪುಸ್ತಕಗಳು, ಅವರು ಮಾಡಿದ ಸಾಹಿತ್ಯ ಸೇವೆ ತುಂಬ ದೊಡ್ಡದು. ಇದರ ಜೊತೆಗೆ ಕನಕದಾಸರು ಮತ್ತು ಪುರಂದರದಾಸರು ಇಂತಹ ಮಹನೀಯರನ್ನೆಲ್ಲ ಕರ್ಕೊಂಡು ಬಂದು ದಾಸ ಪರಂಪರೆಯನ್ನು ಬೆಳೆಸ್ತಾರೆ. ಸಂಗೀತಕ್ಕೆ ದೊಡ್ಡದಾದಂತಹ ಸರ್ವಿಸ್ನ ಕೊಡ್ತಾರೆ. ಇದರ ಜೊತೆಗೆ ಒಂದು ಕಡೆ ಭಕ್ತಿ ಪಂಥವನ್ನು ಕೂಡ ಬೆಳೆಸ್ತಾ ಹೋಗ್ತಾರೆ. ಇದೆಲ್ಲ ನಡೀತಿರ್ಬೇಕಾದ್ರೆ ಒಂದು ವಿಷಯ ಮುಖ್ಯವಾಗಿ ಪ್ರಕಟವಾಗ್ತದೆ. ಕೃಷ್ಣದೇವರಾಯನಿಗೆ ಜಾತಕದಲ್ಲಿ ಮುಖಯೋಗ ಬಂದಿದೆ ಅಂತ ಪಂಡಿತರು ಹೇಳ್ತಾರೆ. ಬರೀ ಕೃಷ್ಣದೇವರಾಯನಿಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮತ್ತೆ ಸಿಂಹಾಸನಕ್ಕೆ, ರಾಜ್ಯಕ್ಕೂ ಕೂಡ ಒಂದು ಜಾತಕ ಬರೀತಾರೆ, ಸಿಂಹಾಸನಕ್ಕೂ ಒಂದು ಜಾತಕ ಬರೀತಾರೆ. ಈ ಮೂರನ್ನು ನೋಡಿದಾಗ 3 ಜನಕ್ಕೂ ಏಕಕಾಲದಲ್ಲಿ ಮುಖಯೋಗ ಬಂದಿರುತ್ತೆ. ಈ ಕುಹಯೋಗವನ್ನು ಹೀಗೆ ಬಿಟ್ಟರೆ ಆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಕೃಷ್ಣದೇವರಾಯ ಸಾಯ್ಬೋದು, ಇಲ್ಲ ರಾಜ್ಯನೇ ನಾಶ ಆಗ್ಬೋದು, ಸಿಂಹಾಸನಕ್ಕೆ ತೊಂದರೆ ಆಗ್ಬೋದು. ಈ ಥರದ ಇದನ್ನ ಅಭಿಪ್ರಾಯವನ್ನ ಪಂಡಿತರು ವ್ಯಕ್ತಪಡಿಸ್ತಾರೆ. ಅದು ಸತ್ಯ ಕೂಡ ಆಗಿರುತ್ತೆ. ಇದಕ್ಕೆ ಪರಿಹಾರ ಏನು? ತುಂಬಾ ಯೋಚನೆ ಮಾಡ್ತಾರೆ. ಆ ಸಂದರ್ಭ ಬಂದ್ರೆ ಪರಿಹಾರ ಏನು? ಕೃಷ್ಣದೇವರಾಯನನ್ನ ಮತ್ತೆ ರಾಜ್ಯನ ಹೇಗೆ ಉಳಿಸ್ಕೊಳ್ಳೋದು ತುಂಬಾ ಯೋಚನೆ ಮಾಡಿ ಆ 3 ಒಟ್ಟು ಸೇರಿದ್ರೆ ಮಾತ್ರ ಈ ಥರ ತೊಂದರೆ ಆಗುತ್ತೆ. ಒಂದನ್ನ ಬ್ರೇಕ್ ಮಾಡಬೇಕು ಅಂದ್ರೆ ಕೃಷ್ಣದೇವರಾಯ ಸಿಂಹಾಸನ ಇಳಿದ್ರೆ ಅವಾಗ ಸರಿ ಹೋಗುತ್ತೆ. ಆದರೆ ಕೃಷ್ಣದೇವರಾಯನ ರಾಜಕೀಯವಾಗಿ ಸಿಂಹಾಸನ ಇಳಿಸೋದು ಆ ದಿನಗಳಲ್ಲಿ ಸರಿ ಇರೋದಿಲ್ಲ. ಯಾಕೆಂದ್ರೆ ಸುತ್ತ ಶತ್ರುಗಳು ಕಾಯ್ತಾ ಇದ್ದಾರೆ. ಕೃಷ್ಣದೇವರಾಯ ರಾಜ್ಯ ಇಳಿಯೋ ಹಾಗಿರೋದಿಲ್ಲ, ರಾಜ್ಯನ ಬಿಟ್ಕೊಡೋ ಹಾಗಿರಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು? ತಾತ್ಕಾಲಿಕವಾಗಿ ಕೃಷ್ಣದೇವರಾಯನ ಸಿಂಹಾಸನ ಇಳಿಸೋದು ಅಂತ ತೀರ್ಮಾನ ಆಗುತ್ತೆ. ಯಾಕೆ ಕೊಡ್ಬೋದು? ಕಡೆಗೆ ವ್ಯಾಸರಾಯರನ್ನ ಒಪ್ಪಿಟ್ಕೊಳ್ತಾರೆ. ದಯವಿಟ್ಟು ಬನ್ನಿ, ಒಂದು 3 ದಿನಗಳ ಕಾಲ ಸಿಂಹಾಸನ ಮೇಲೆ ಕೂತ್ಕೊಳ್ಳಿ. ವ್ಯಾಸರಾಯರಿಗೆ ಇದಿಷ್ಟ ಇರೋದಿಲ್ಲ. ಆದರೂ ರಾಜ್ಯನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಪ್ತಾರೆ. ಅಂದರೆ ಒಂದೇ ಕಂಡೀಷನ್ನು, 3 ದಿನಗಳು, 3 ದಿನದ ನಂತರ ರಾಜ್ಯನ ವಾಪಸ್ ಕೊಡ್ತೀನಿ ಅಂತ ಹೇಳಿ ಮೊದಲನೇ ದಿವಸ ಪಟ್ಟಕ್ಕೆ ಕೂತ್ಕೋತಾರೆ. ಏನು ಕುಹಯೋಗ ಬರುತ್ತೆ ಆ ದಿನ ನಿಗದಿಯಾಗಿದೆ, ಅದಕ್ಕಿಂತ ಕೆಲ ದಿನ ಮೊದಲಿಂದ ವ್ಯಾಸರಾಜರು ತುಂಬ ದೊಡ್ಡ ಅನುಷ್ಠಾನ ಮಾಡಿ ಶಕ್ತಿಯನ್ನು ಪಡ್ಕೊಳ್ತಾರಂತೆ. ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಮೊದಲನೇ ದಿನ, ನಾಳೆ ಕುಹಯೋಗ ಇದೆ ಎನ್ಬೇಕಾದ್ರೆ ಇವತ್ತು ಸಿಂಹಾಸನವನ್ನು ಆರೋಹಣ ಮಾಡ್ತಾರೆ. ಅವ್ರಿಗೆ ಸಾಮಾನ್ಯವಾಗಿ ನಡೆಯೋ ಹಾಗೆ ಪಟ್ಟಾಭಿಷೇಕ ಕೂಡ ನಡೆಯುತ್ತೆ. ಅದಕ್ಕೆ ಇಲ್ಲಿವರೆಗೂ ವ್ಯಾಸರಾಯರು ಅಂತ ನಾವು ಕರಿತಾ ಇದ್ದವ್ರನ್ನ ವ್ಯಾಸರಾಜರು ಅನ್ನೋಕ್ಕೆ ಶುರು ಮಾಡ್ತೀವಿ. ಯಾವಾಗಲೂ ವ್ಯಾಸರಾಯರು ಈ ಹಂತಕ್ಕೆ ಬರೋಕ್ಕೆ ಮೊದಲು ಅವರು ವ್ಯಾಸರಾಯರು. ವಿಜಯನಗರ ಸಂಸ್ಥಾನದ ಪಟ್ಟ ಏರಿದ ಮೇಲೆ ಅವರು ವ್ಯಾಸರಾಜರಾಗ್ತಾರೆ. ಹೀಗಾಗಿ ವ್ಯಾಸರಾಜರು ಪಟ್ಟ ಕಟ್ಕೊಳ್ತಾರೆ. ಒಂದು ದಿನ
ಪಟ್ಟ ಕಟ್ಕೊಂಡ್ರು, ಅಧಿಕಾರ ನಡೆಸಿದ್ರು. 2 ನಿಮಿಷ ಉಪಯೋಗ ಇರುತ್ತೆ. ಉಪಯೋಗ ಇದ್ದ ದಿನ ಏನು ಪರ್ಟಿಕ್ಯುಲರ್ ಆಗಿ ಒಂದು ಟೈಮ್ ಕೊಟ್ಟಿದ್ದಾರೆ, ಆ ಟೈಮಲ್ಲಿ ಸಿಂಹಾಸನ ಮೇಲೆ ವ್ಯಾಸರಾಜರು ಕೂತಿದ್ದಾರೆ. ಸಿಂಹಾಸನ ಹಿಂದುಗಡೆ ಕೃಷ್ಣದೇವರಾಯ ಮತ್ತೆ ಅವನ ಕುಟುಂಬ, ಅವನ ಹೆಂಡತಿ, ಮಕ್ಕಳು ಎಲ್ಲರನ್ನೂ ನಿಲ್ಲಿಸಿಕೊಂಡಿದ್ದಾರೆ. ಇಡೀ ಸಿಂಹಾಸನ ಸುತ್ತ ಒಂದು ಮಂತ್ರ ಜಲವನ್ನು ಹಾಕಿಸ್ತಾರೆ. ನಿರೀಕ್ಷಿತ ಗಳಿಗೆ ಬರುತ್ತೆ. ಒಂದು ಸರ್ಪ ರೂಪದಲ್ಲಿ ರಾಹು ಒಳಗಡೆ ಬರುತ್ತೆ. ತುಂಬ ರೋಷದಲ್ಲಿ ಬರ್ತಾನಂತೆ ರಾಹು. ಇಡೀ ಸಿಂಹಾಸನ ಸುತ್ತ ಗರ 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 ಸುತ್ತಾನಂತೆ. ಒಳಗಡೆ ಬರಬೇಕು, ಸಿಂಹಾಸನ ಮತ್ತೆ ಕೃಷ್ಣದೇವರಾಯರಿಗೆ ತೊಂದರೆ ಕೊಡಬೇಕು ಅಂತ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ವ್ಯಾಸರಾಜ ಹಾಕಿದ್ದಂಥ ಮಂತ್ರಜಲ ದಾಟಿ ರಾಹು ಒಳಗಡೆ ಬರೋಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಕಡೆಗೆ ವ್ಯಾಸರಾಜರು ತಾವೇನು ಹೊಡೆದಿದ್ರು ಕಾವಿಶಾಟಿ, ಅದನ್ನು ತೆಗೆದು ಬಿಸಾಕ್ತಾರೆ. ಆ ಹಾವು ಏನು ಬಂದಿತ್ತು ಸರ್ಪರೂಪದಲ್ಲಿ, ಅದು ಆ ಕಾವಿಶಾಟಿ ಮೇಲೆ ಕುಕ್ಕುತ್ತದೆ. ಕುಕ್ಕಿದಾಗ ಕಾವಿಶಾಟಿ ವಿಷದ ಬಾಲೆಯಿಂದ ಹತ್ಕೊಂಡು ಹೊರಟು ಹೋಗುತ್ತೆ. ನಂತರ ರಾಹು ಸರ್ಪರೂಪದಲ್ಲಿ ವಾಪಸ್ ಹೋಗ್ತಾರೆ. ಇದಾದ ಮೇಲೆ ಕೃಷ್ಣದೇವರಾಯರು ಮತ್ತೆ ಎಲ್ಲರಿಗೂ ಶಾಂತಿಯನ್ನು ಮಾಡಿ ಕೃಷ್ಣದೇವರಾಯರಿಗೆ ಮತ್ತೆ ರಾಜ್ಯವನ್ನು ವಾಪಸ್ ಕೊಡುವಂತಹ ಯೋಚನೆಯನ್ನು ಮಾಡ್ತಾರೆ. ವ್ಯಾಸರಾಜರು ಕುಳಿತ ಪವಿತ್ರ ಸಿಂಹಾಸನದ ಮೇಲೆ ನಾನು ಮತ್ತೆ ಕೂರಲ್ಲ ಅಂತ ಕೃಷ್ಣದೇವರಾಯರ ಕಥೆ ಹೇಳ್ತಾರೆ. ವ್ಯಾಸರಾಜರು ತುಂಬ ಹೇಳ್ತಾರೆ, ತಿಳುವಳಿಕೆ ಹೇಳ್ತಾರೆ, ರಾಜ್ಯದ ಇವತ್ತಿನ ಪರಿಸ್ಥಿತಿ ಬಗ್ಗೆ ಹೇಳ್ತಾರೆ. ಆದರೂ ಕೃಷ್ಣದೇವರಾಯರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಈಗ ವ್ಯಾಸರ ನಡೆಯಲ್ಲಿ ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಳ್ಳೋಣ. ರಾಯರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.